ನಮಸ್ತೆ ಶಿವಮೊಗ್ಗ. ನಾಳೆ ನಿಮಗೆಲ್ಲ ಏನು ಸ್ಪೆಷಲ್ ಅಂತ ಗೊತ್ತಿರ್ಬೋದು. ನಮ್ಮ ಹಿಂದೂ ಮಹಾಸಭಾ ಗಣಪತಿಯ ಗಣಪತಿ ಮೆರವಣಿಗೆ ವಿಸರ್ಜನೆ ನಡೀತಾ ಇದೆ. ಸೊ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಫಸ್ಟ್ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಿಲ್ಲಾಧಿಕಾರಿಗಳು ಕೂಡ ವೆರಿ ಟೈಟ್ ಸೆಕ್ಯೂರಿಟಿನ ಅರೇಂಜ್ಮೆಂಟ್ ಮಾಡಿದೆ. ಸೊ ನಮಗೆ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗದಲ್ಲಿ ವೆರಿ ವಿವಾದಾತ್ಮಕ ಅಂತ ನಮಗೆಲ್ಲರಿಗೂ ಗೊತ್ತು. ಇದು ಯಾಕೆ ಅಂತ ಫಸ್ಟು ನಾವು ತಿಳ್ಕೊಳ್ಳೋಣ. ಸೊ ಇದ್ರ ಬಗ್ಗೆ ಕೊಂಚ ನಾವು ಹಿಂದೆ ಹೋಗಿ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋದಾದರೆ 1938ರಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಸಮಿತಿ ರಚನೆ ಆಗುತ್ತೆ. 1941ರಲ್ಲಿ ವೀರ ಸಾವರ್ಕರ್ ಮತ್ತು ದೊಡ್ಡ ದೊಡ್ಡ ಪ್ರಮುಖ ವ್ಯಕ್ತಿಗಳ ಸಲಹೆಯ ಮೇರೆಗೆ ಶಿವಮೊಗ್ಗದಲ್ಲಿ ಮೊದಲ ಹಿಂದೂ ಮಹಾಸಭಾ ಗಣಪತಿನ ಸ್ಥಾಪನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, 1945ರಲ್ಲಿ ಪ್ರಥಮ ಬಾರಿಗೆ ಲೋಕಮಾನ್ಯ ತಿಲಕರು ಗಣಪತಿನ ಕೂರಿಸ್ಬೇಕು ಅಂತ ನಮಗೆ ಒಂದು ಕರೆಯನ್ನು ಕೊಡ್ತಾರೆ. ಏನಕ್ಕೆ ಅಂತ ನಿಮಗೂ ಗೊತ್ತು, ಸ್ವತಂತ್ರ ಹೋರಾಟ ಆವಾಗ ನಡೀತಾ ಇರುತ್ತೆ. ಸೊ ಶಿವಮೊಗ್ಗದಲ್ಲಿ ಕೂಡ 1941ರಲ್ಲಿ ಮೊದಲ ಹಿಂದೂ ಮಹಾಸಭಾ ಗಣಪತಿನ ನಾವು ಕೂರಿಸ್ತೀವಿ. ಸೊ ಎಗೇನ್ 1945 ಮತ್ತು 46ರಲ್ಲಿ ನಾವು ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರಗಳ ಮುಂದೆ ಮಂಗಳವಾದ್ಯವನ್ನು ನುಡಿಸುವಂತಿರಲಿಲ್ಲ. ಫಸ್ಟ್ ನಾವು ಗಣಪತಿನ ಮೆರವಣಿಗೆ ಮಾಡೋ ಟೈಮಲ್ಲಿ. ಸೊ ಅಂತಹ ಟೈಮಲ್ಲಿ ಒಬ್ಬ ಮುಖ್ಯ ವಕೀಲರ ಸಲಹೆ ಮೇರೆಗೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ಇದು ಕೇಸ್ ನಡೀತಾ ಇರುತ್ತೆ. ಸೊ ನಾವು ಕೂಡ ಪ್ರಾರ್ಥನಾ ಮಂದಿರಗಳ ಮುಂದೆ ಮಂಗಳವಾದ್ಯವನ್ನು ನುಡಿಸಬಹುದು ಅಂತ. ಸೊ 1947ರಲ್ಲಿ ಇದೇ ಥರನೇ ಸ್ಟ್ರಗಲ್ ಆಗ್ತಿರ್ಬೇಕಾದ್ರೆ ಗಣಪತಿ ಮೆರವಣಿಗೆ ಆಗ್ತಿರುವಾಗ 1947ರಲ್ಲಿ ಧರ್ಮಸಿಂಗ್ ಎಂಬ ವ್ಯಕ್ತಿಯು ತುತ್ತೂರಿ ಊದಿಸ್ತಾ ಇರ್ತಾರೆ. ಸೊ ಕಿಡಿಗೇಡಿಗಳಿಂದ ಅಲ್ಲಿ ಕಲ್ಲು ತೂರಾಟವಾಗತ್ತೆ. ಇಂತಹ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲಿ 26 ವರ್ಷದ ಶಿವಮೂರ್ತಿ ಎನ್ನುವ ವ್ಯಕ್ತಿ ಕೂಡ ಹತ್ಯೆ ಆಗ್ತಾರೆ. ಸೊ ಅವರ ಒಂದು ನೆನಪಿಗಾಗಿ ಶಿವಮೊಗ್ಗದಲ್ಲಿ ಈಗಲೂ ಕೂಡ ಸ್ಟೇಡಿಯಂ ಪಕ್ಕದಲ್ಲಿರುವ ಸರ್ಕಲ್ಲಿಗೆ ಶಿವಮೂರ್ತಿ ಸರ್ಕಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತು ಆ ಒಂದು ಗಲಾಟೆ ಟೈಮಲ್ಲಿ ನಮ್ಮ ಗಣಪತಿ ವಿಗ್ರಹ ಕೂಡ ಭಗ್ನ ಆಗುತ್ತೆ. ಆ ಒಂದು ಟೈಮಲ್ಲಿ ಶಿವಮೊಗ್ಗದ ದೊಡ್ಡಪೇಟೆ ಸ್ಟೇಷನಲ್ಲಿ ಅವತ್ತು ಗಣಪತಿನ ಕೂರಿಸಿರ್ತಾರೆ. ಅಗೇನ್ ನೆಕ್ಸ್ಟ್ ಡೇ ಗಣಪತಿ ವಿಸರ್ಜನೆ ಮಾಡ್ತಾರೆ. ಸೊ ಈ ಒಂದು ಇನ್ಸಿಡೆಂಟ್ ವೆರಿ ಹೈ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ಬಂದುಬಿಟ್ಟು ಹಾಗಾಗಿ ಯಾವಾಗಲೂ ತುಂಬ ಪ್ರಾಮುಖ್ಯತೆ ಪಡೆದಿದೆ.